ನೈಋತ್ಯ ರೈಲ್ವೆ ವಿಭಾಗದ ವತಿಯಿಂದ ದಾವಣಗೆರೆಯ ರೈಲು ನಿಲ್ದಾಣದಲ್ಲಿ 2ನೇ ಪ್ರವೇಶ ದ್ವಾರದೊಂದಿಗೆ ಹೊಸ ರೈಲ್ವೆ ನಿಲ್ದಾಣ ಕಟ್ಟಡದ ನಿರ್ಮಾಣಕ್ಕೆ ಸಂಸದ ಜಿಎಂ ಸಿದ್ದೇಶ್ರಿಂದ ಶಂಕುಸ್ಥಾಪನೆ ನೆರವೇರಿಸಲಾಯಿತು. ದಾವಣಗೆರೆ ನಗರದ ರೈಲ್ವೆ ನಿಲ್ದಾಣದ 2ನೇ ಪ್ರವೇಶ ದ್ವಾರದೊಂದಿಗೆ ನೈಋತ್ಯ ರೈಲ್ವೆ ವಿಭಾಗದ ವತಿಯಿಂದ ನೂತನ ರೈಲ್ವೆ ನಿಲ್ದಾಣ ಕಟ್ಟಡ ನಿರ್ಮಾಣದ ಶಂಕುಸ್ಥಾಪನೆಯನ್ನು ಹಮ್ಮಿಕೊಂಡಿದ್ದು, ಸಂಸದ ಜಿಎಂ ಸಿದ್ದೇಶ್ ನೂತನ ಕಟ್ಟಡದ ಶಂಕುಸ್ಥಾಪನೆಯನ್ನು ನೆರವೇರಿಸಿದರು. ಈ ವೇಳೆ ಸಂಸದ ಜಿಎಂ ಸಿದ್ದೇಶ್ ರವರು ಮಾತನಾಡಿ, ಫ್ಲೈಓವರ್ ನಿರ್ಮಾಣಕ್ಕೆ ಈಗಿನ ಜಿಲ್ಲಾಧಿಕಾರಿಗಳು ಮತ್ತು ಉಸ್ತುವಾರಿ ಸಚಿವರು ಸಭೆ ನಡೆಸಿ ಫ್ಲೈಓವರ್ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದ ಅವರು, ಈಗಾಗಲೇ ಕೇಂದ್ರ ಸರ್ಕಾರವು 35 ಕೋಟಿ ರೂಪಾಯಿ ಮಂಜೂರು ಮಾಡಿ 4 ವರ್ಷವಾಗಿದೆ ಎಂದರು. ಜಿಲ್ಲಾ ಆಡಳಿತ ಇದಕ್ಕೆ ಸ್ಪಂದಿಸಬೇಕಾಗ್ತದೆ. ಇಂದಿನ ಜಿಲ್ಲಾಧಿಕಾರಿಗಳು ಬಹುಶಃ ಅವ್ರ ಮಾತು ಕೇಳೋ ಅಥವಾ ಏನೋ ನನಗಂತೂ ಗೊತ್ತಿಲ್ಲ, ಸಿದ್ದೇಶಪ್ಪಗೆ ಹೆಸರು ಬರ್ತದೆ ಅಂತಲ್ಲ ಏನೋ, ಅದಕ್ಕೆ ಪರ್ಮಿಷನ್ ಕೊಡಲಿಲ್ಲ. ನಾನು ಮತ್ತು ನಮ್ಮ ಮಾಜಿ ಜಿಲ್ಲಾ ಉಸ್ತುವಾರಿ ಸಚಿವರಂತ ರವೀಂದ್ರನಾಥ್ ಅವರು 2 ಸಾರಿ ಮೀಟಿಂಗನ್ನು ಕೂಡ ತೆಗೆದುಕೊಂಡಾಗ ಫ್ಲೈಓವರ್ ಅಲ್ಲೇ ಆಗಬೇಕು ಅಂತ ಹೇಳಿದಾಗ ಅವರು BT ಮಿಲ್ಲಿಂದ ಅಲ್ಲಿ ಕೊಡೋಣ ಅಂತೇಳಿ ಸಬೂಬನ್ನು ಹೇಳಿದರು. ಎಲ್ಲದಕ್ಕೂ ಜನಗಳು ಇರೋದು ಇಲ್ಲಿಂದಲೇ ಫ್ಲೈಓವರ್ ಆಗಬೇಕು ಅಂತೇಳಿ ಭಾಳ ಜನಗಳ ಅಪೇಕ್ಷೆ ಇದೆ. ಇದಕ್ಕೆ ಈಗಾಗಲೇ ಕೇಂದ್ರ ಸರ್ಕಾರ 35 ಕೋಟಿ ರೂಪಾಯಿ ಮಂಜೂರು ಮಾಡಿ 4 ವರ್ಷ ಆಯಿತು. ಇದನ್ನು ನಮ್ಮ ಜಿಲ್ಲಾಧಿಕಾರಿಗಳು ದಕ್ಷ ಆಡಳಿತಗಾರರಾಗಿದ್ದಾರೆ. ಬಹುಶಃ ಅವರು ಆಕ್ಟಿವಿಟೀಸ್ ನೋಡಿದಾಗ ನನಗೂ ಕೂಡ ಸಂತೋಷವಾಗ್ತದೆ. ಅವರೇನಾದರೂ ಮನಸ್ಸು ಮಾಡಿ ಜಾಗ ಕೊಟ್ಟರೆ ಅದನ್ನು ಕೂಡ ಇನ್ನೊಂದು 15 ದಿವಸದಾಗೆ ಫೌಂಡೇಶನ್ ಹಾಕಿಸ್ತೀವಿ. ಅವ್ರು ಕೊಡದೇ ಇದ್ರೆ ನಾನೇನು ಮಾಡೋಕ್ಕಾಗಲ್ಲ. ಇದು ರೈಲ್ವೆ ಇಲಾಖೆದು ಜಾಗ ಅಲ್ಲ, ಮಹಾನಗರ ಪಾಲಿಕೆ ಜಾಗ. ಇದಕ್ಕೆ ಜಿಲ್ಲಾಡಳಿತ ಅಥವಾ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಮನಸ್ಸು ಮಾಡಿದ್ರೆ. ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀನಿವಾಸ್ ಮಾತನಾಡಿ, ಈ ಬಗ್ಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಸಭೆ ಕರೆದು ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೇನೆ ಎಂದರು. ಆದರೆ ನಮ್ಮ ಕೆಲಸ ನಿಷ್ಪಕ್ಷಪಾತವಾಗಿ ಏನಾದರೂ ಸಾರ್ವಜನಿಕರಿಗೆ ಇಲ್ಲಿ ಕೆಲಸ ಆಗ್ಬೇಕು ಅಂದ್ರೆ ಅದನ್ನ ಪ್ರಾಮಾಣಿಕವಾಗಿ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಜಿಲ್ಲಾಡಳಿತ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಅವ್ರನ್ನೂ ಸೇರಿಸಿ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಶಾಸಕರು ಕೂಡ ಸೇರಿಸಿ ನಾನು 15 ಡೇಸ್ ಒಂದು ಮೀಟಿಂಗ್ ಕರೆದು ನಮ್ಮ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅದನ್ನ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ನಾನು ಪ್ರಾಮಾಣಿಕವಾಗಿ ಮಾಡಿಕೊಡ್ತಕ್ಕಂಥದ್ದನ್ನ ಮಾಡ್ತೀನಿ. ನಮ್ಮ ಪ್ರತಿಯೊಬ್ಬರ ಉದ್ದೇಶ ಇರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಸಾರ್ವಜನಿಕರಿಗೆ ಕುಂದುಕೊರತೆ ಆಗದ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಶಾಸಕ ಎಸ್ ರವೀಂದ್ರನಾಥ್, ಜಿಲ್ಲಾಧಿಕಾರಿ ಬಗಾದಿ ಗೌತಮ್, ಮೇಯರ್ ಶೋಭಾ ಪಲ್ಲಾಗಟ್ಟೆ ಸೇರಿದಂತೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು.